ಗಡಿ ಭದ್ರತಾ ಪಡೆಯ ಅಧೀನದಲ್ಲಿರುವ ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಮತ್ತು ಡಿಜಿಟಲ್ ಕಮ್ಯುನಿಕೇಷನ್ ಕೇಂದ್ರ ಹಾಗೂ ಕಟ್ಟಿಗೇನಹಳ್ಳಿಯ ಅಮೃತಾಯ ಕೇಂದ್ರೀಯ ಶಾಲೆ ನಡುವೆ ಇಂದು ಯಲಹಂಕದಲ್ಲಿರುವ ಗಡಿ ಬಿಎಸ್ಎಫ್ ಕೇಂದ್ರದಲ್ಲಿ ಮಹತ್ವದ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ವೇಳೆ ಸಿಇಡಿಸಿಒ ಬಿಎಸ್ಎಫ್ನ ಪೊಲೀಸ್ ಮಹಾನಿರೀಕ್ಷಕ ದಿನೇಶ್ ಕುಮಾರ್ ಯಾದವ್, ಅಮೃತಾಯ ಕೇಂದ್ರೀಯ ಶಾಲೆಯ ಅಧ್ಯಕ್ಷ ಕೆ ಸತ್ಯನಾರಾಯಣ ರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಗಡಿ ಭದ್ರತಾ ಪಡೆಯ ಪೊಲೀಸ್ ಮಹಾನಿರೀಕ್ಷಕ ದಿನೇಶ್ ಕುಮಾರ್ ಯಾದವ್, ಈ ಒಪ್ಪಂದ ಮತ್ತು ತಾಂತ್ರಿಕ ವಿನಿಮಯದ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಸಿಇಡಿಸಿಒ ಮತ್ತು ಅಮೃತಾಯ ಕೇಂದ್ರೀಯ ಶಾಲೆ ನಡುವಿನ ಈ ಸಮನ್ವಯವು ವಿದ್ಯಾರ್ಥಿಗಳಿಗೆ ಮತ್ತು ಸಂಸ್ಥೆಗೆ ಹೊಸ ಅವಕಾಶಗಳನ್ನು ಕಲ್ಪಿಸಿಕೊಡಲಿದೆ ಎಂದು ಅಭಿಪ್ರಾಯಪಟ್ಟರು. So this is not limited to SEDCO itself, although MOU has been signed between SEDCO and school administration. ಕೆ ಸತ್ಯನಾರಾಯಣ ರಾಜು, ಬಿಎಸ್ಎಫ್ ಜೊತೆಗಿನ ಒಪ್ಪಂದಕ್ಕೆ ನಾವು ಬದ್ಧರಾಗಿರುತ್ತೇವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. With the reductions of school admission fees and tuition fees, and we stand to our commitment, whatever we have signed.